ತುಂಬ ವರ್ಷಗಳಿಂದ ಕೆಲಸ ಮಾಡ್ತಿರ್ತಾರೆ, ಒಂದು ಸಲ ಸಕ್ಸಸ್ ಸಿಗಲಿ ಅಂತ. ಬಟ್ ಅಂಥವ್ರು ಎಲ್ಲಿ ತಪ್ಪು ಮಾಡ್ತಿರ್ತಾರೆ ಅಕಾರ್ಡಿಂಗ್ ಟು ಯು? ತುಂಬ ದೀರ್ಘವಾದ ವಿಚಾರ ಇದು. ಇದರ ವಿಷಯದಲ್ಲಿ ಹೋದರೆ ನಮಗೆ ಇನ್ನು 2-3 ಪಾಡ್ಕಾಸ್ಟ್ ಬರಬಹುದು. ಬಟ್ ನಾನು ಒಂದು ಹೇಳಬೇಕು ಅಂದರೆ, ಒಂದು ಗೋಲ್ ಇಟ್ಕೊಂಡು ಕಷ್ಟಪಟ್ಟರೆ ಆ ಗೋಲ್ ಅಚೀವ್ ಆಯ್ತಾ ಇಲ್ವಾ ನೋಡಬೇಕು. ಇಟ್ಸ್ ಕಾಲ್ಡ್ ಅ ಲೂಪ್, ಫೀಡ್ಬ್ಯಾಕ್ ಲೂಪ್ಸ್ ಅಂತ ಹೇಳ್ತೀವಿ ಇದಕ್ಕೆ. ಸೊ ಫೀಡ್ಬ್ಯಾಕ್ ಲೂಪ್ಸ್ ಅಂತ ಹೇಳಿದಾಗ, ನನಗಿಲ್ಲಿ ಒಂದು ಪೊಸಿಷನ್ಗೆ ಹೋಗಬೇಕು, ಅಥವಾ ಈ ಸಿಚುವೇಶನ್, ಅಥವಾ ಇಷ್ಟು ಬಿಸ್ನೆಸ್ ಮಾಡಬೇಕು, ಎನಿಥಿಂಗ್ ಇಟ್ ಮೇ ಬಿ, ಎನಿ ಟೈಮ್ ಆಫ್ ಗೋಲ್, ಅಥವಾ ನಾನು ನೆಕ್ಸ್ಟ್ ಲೆವೆಲ್ ಮ್ಯಾನೇಜರ್ ಆಗಬೇಕು ಅಥವಾ ಪ್ರಮೋಷನ್ ಬೇಕು. ಸೊ ಅದಕ್ಕೆ ಟ್ರೈ ಮಾಡಬೇಕು. ಅದು ಮಾಡಿದಾಗ ಆ ಫೀಡ್ಬ್ಯಾಕ್ ಲೂಪಲ್ಲಿ ಒಂದು ಸಕ್ಸಸ್ ಆಗುತ್ತೆ, ಇಲ್ಲಾಂದರೆ ಆಗಲ್ಲ. ಅದರದ್ದು ಫೀಡ್ಬ್ಯಾಕ್ ತೊಗೋಬೇಕು. ಆ ಫೀಡ್ಬ್ಯಾಕ್ ಲೂಪ್ ಈಸ್ ವೆರಿ ಇಂಪಾರ್ಟೆಂಟ್. ಅದು ಏನಕ್ಕಾಗಲಿಲ್ಲ, ಈಸ್ ಇಟ್ ಬಿಕಾಸ್ ಆಫ್ ನನ್ನ ಪ್ರಯತ್ನದಿಂದಾಗಿಲ್ವಾ, ನನ್ನ ರಾಂಗ್ ಚಾಯ್ಸಾ, ಅಥವಾ ನನ್ನ ಸ್ಕಿಲ್ಸ್ ಅದರಲ್ಲಿಲ್ವಾ, ನಾನು ಬೇರೆ ಫೀಲ್ಡ್ಗೆ ಹೋಗಬೇಕಾ? ಸೊ ಆ ಫೀಡ್ಬ್ಯಾಕ್ ಲೂಪ್ ತೊಗೊಂಡು ನೆಕ್ಸ್ಟ್ ಸೆಟ್ ಆಫ್ ಆ್ಯಕ್ಷನ್ ಮಾಡಿ, ಆ ಫೀಡ್ಬ್ಯಾಕ್ ಬೇಸ್ಡ್ ಇದರಲ್ಲಿ ಮಾಡ್ಕೊಂಡು ಹೋದರೆ ಆವಾಗ ಇಫ್ ದೇ ಇಂಪ್ಲಿಮೆಂಟ್ ದಟ್ ಫೀಡ್ಬ್ಯಾಕ್ ಲೂಪ್ very quick basis, fast and fast, they will move from this feedback loop to the next one, to the next one, to the next one. Otherwise a feedback loop illa antali adre they will keep working hard, but they will stay on the same line, because they are not seeing where they should change, ಏನು change ಮಾಡಬೇಕು, what is the ingredients they should change to get that success. That is my perspective or point.